अभी एक फैशन हो गया है आम्बेडकर 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 आम्बेडकर। इतना नाम अगर भगवान का लेते हैं तो 7 जन्मों तक स्वर्ग मिल जाता। 18 दिसंबर को यूनियन होम मिनिस्टर अमित शाह ने राज्यसभा के इजलास के दौरान डॉक्टर बी.आर. अम्बेडकर के बारे में अपने बयान से तनाज़ा खड़ा कर दिया है। इन्होंने कहा, अब ये फैशन बन चुका है कि अम्बेडकर का नाम बार बार लिया जाए। अगर इन्होंने खुदा का नाम इतनी बार लिया होता तो वो 7 जन्मों तक जन्नत में जगह पा लेते। इनके इस बयान पर शदीद तनकीद की गई, ख़ास तौर पर हुकूमती पार्टी की जानिब से, जिन्होंने अम्बेडकर की तौहीन करने का इल्ज़ाम आयद किया। जवाब में हुकूमती पार्टी के मेंबर्स ने कानून साज असेंबली में एहतजाज किया और अम्बेडकर की तस्वीर को अपने हाथों में पकड़कर अपनी नाराज़गी का इजहार किया। बीजेपी और जेडीएस के मेंबर्स ने शाह का दिफा किया और वॉकआउट किया, जिससे असेंबली में कशीदगी मज़ीद बढ़ गई। एक अलामती इशारे के तौर पर हुकूमती पार्टी ने अम्बेडकर की तस्वीर को अपने सीटों के सामने नुमाया तौर पर रखा, जिससे एक ताकतवर बसरी बयान बन गया। असेंबली में अम्बेडकर की मौजूदगी से रोशनी की ये मंजर एक मजबूत याद दहानी के तौर पर थी कि इनका असर भारत के जमहूरी ढांचे पर आज भी कायम है। ಭಾರತೀಯ ಜನತಾ ಪಕ್ಷದ ನಾಯಕರು, ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಯಾವ ರೀತಿಯಲ್ಲಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡುವಾಗ ಅವ್ರು ಮಾತನಾಡಿದರಲ್ಲ, ಅದು ಅವರ ಮನಸ್ಥಿತಿ ಏನು ಅಂತ ನಮಗೆ ಒಂದು ಚಿತ್ರಣ ಕೊಡುತ್ತೆ. ಅಂಬೇಡ್ಕರ್ ಅವರ ಹೆಸರು ತಗೊಳ್ಳೋದೊಂದು ಫ್ಯಾಷನ್ ಆಗಿದೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಬದಲಿಗೆ ದೇವರ ಹೆಸರು ತಗೊಂಡಿದೆ, ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಅದು ಸದನದ ಒಳಗಡೆ ಹೇಳ್ತಾರೆ. ಅವ್ರಿಗೆ ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಮ ಮನಸ್ಥಿತಿ ಏನಿತ್ತಲ್ಲ, ಮನುವಾದದ ಮನಸ್ಥಿತಿ, ಅದರಿಂದ ಇಲ್ಲೇ ಭೂಮಿಯಲ್ಲೇ ನರಕ ಮಾಡಿ ಇಟ್ಟಿದ್ರಿ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡುವ ಮೂಲಕ ಈ ನರಕವನ್ನು ಸ್ವರ್ಗವಾಗಿ ಬದಲಾಯಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ. ಶಕ್ತಿ ಇಲ್ಲದೆ ಇದ್ದವ್ರಿಗೆ, ಧ್ವನಿ ಇಲ್ಲದೆ ಇದ್ದವ್ರಿಗೆ, ಯಾರಿಗೆ ನೀವು ಸಿಸ್ಟಮಿನ ಹೊರಗಡೆ ಇಟ್ಟಿದ್ರಿ ಅವರಿಗೆ ಒಂದು ಅವಕಾಶ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಕೊಟ್ಟಿದ್ರು. ನಿಮಗೆ ಹೊಟ್ಟೆ ನೋವು ಇರೋದು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ, ನೀವು ಬದಲಾವಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿರೋದೇ ಈ ಸಂವಿಧಾನವನ್ನು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಏನು ಹೇಳಿದಿರಿ, ನಿಮಗೆ ಯಾವುದೇ ಹೆಸರು ತಗೊಂಡು ನೀವು ಸ್ವರ್ಗಕ್ಕೆ ಹೋಗ್ಬೋದು. ನಮಗೆ ಈ ಪ್ರಪಂಚದಲ್ಲೇ ಸ್ವರ್ಗ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ತಗೋಬೇಕು. ಮತ್ತೆ ಫ್ಯಾಷನಬಲ್ ಆಗಬೇಕು. ನಾವೆಲ್ಲ ತಗೊಂಡು ನಾವೇ ಫ್ಯಾಷನಬಲ್ ಆಗಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಪದೇ ಪದೇ ತಗೋತೀವಿ. ನಿಮ್ಗೆ ಎಷ್ಟು ಒಳ್ಳೇದು ಕಾಣಲಿ ಬಿಜೆಪಿಯವ್ರಿಗೆ, ನಿಮ್ಗೆ ಎಷ್ಟು ನಿಮಗೆ ನೋವಾಗಲಿ, ನಾವು ತಗೊಳ್ಳೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು.